ತರುಣ್ ಜಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಕ್ಚುಲಿ ನನ್ನ ಟೀಮ್ನ ಕಂಟಿನ್ಯೂಷನ್ ಅವ್ರು ಮಾಡ್ತಾ ಇದ್ದಾರೆ. ನನ್ನ ಜೊತೆ ಕೆಲಸ ಮಾಡಿ ಜಡೇಶ್ ಅವ್ರ ಜೊತೆ ಗುರು ಶಿಷ್ಯರು ಮಾಡಿದರು. ನನ್ನ ಜೊತೆ ಕೆಲಸ ಮಾಡಿದ್ದು ಪುನೀತ್, ಇವಾಗ ಅವ್ರ ಡೈರೆಕ್ಟ್ರಾಗಿ ಮಾಡಿದ್ದಾರೆ. ಪುನೀತ್ ನನಗೆ ಸಾಕಷ್ಟು ವರ್ಷಗಳಿಂದ ಗೊತ್ತು. ಮೋಸ್ಟ್ಲಿ ಅವನ ಸಿನಿಮಾ ಬಿಟ್ಟು ಹೊರಗಡೆಗೆ ಲಿರಿಕ್ಸ್ ಬರೆಯೋಕ್ಕೆ ಶುರು ಮಾಡಿದ್ದೆ ನಮ್ಮ ಸಿನಿಮಾಗಳ ಮೂಲಕ. ರುದ್ರತಾಂಡವ ಒಂದು ಸಾಂಗ್ ಬರ್ದ, ಅದು ಪುನೀತ್ ಸರ್ ಹಾಡಿದ್ರು ಆ ಸಾಂಗ್ನ. ಆವಾಗಲೇ ಅವ್ನು ತುಂಬ ಖುಷಿಯಾಗಿ ಪುನೀತ್ ಲಿರಿಕ್ ರೈಟ್ರು, ಪುನೀತ್ ಸರ್ ಹಾಡು ಹಾಡಿದ್ದಾರೆ ಅನ್ನೋದೇ ಅವ್ನಿಗೆ ದೊಡ್ಡ ಸೆಲೆಬ್ರೇಷನ್ ಆಗಿತ್ತು ಆ ಟೈಮಲ್ಲಿ. ಅಲ್ಲಿಂದ ಪುನೀತ್ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು. ತುಂಬ ಪುನೀತದ 2 ಶೇಡ್ ನೋಡಬೇಕು. ಅಂದರೆ ಇದ್ರ ಕಾಟೇರಾಗ ವರ್ಕ್ ಮಾಡೋಕ್ಕಿಂತ ಮುಂಚೆ ಆದಂಥ ಪುನೀತದೊಂದು ಬೇರೆ ಶೇಡು, ಅದಕ್ಕಿಂತ ಮುಂಚೆ ಅವನು ಬೇರೆ ಥರದ್ದು ಯೋಚನೆಯಲ್ಲಿದ್ದ. ಅದರ ಕಾಟೇರ ನಂತರದ ಪುನೀತ್ ಆಲೋಚನೆಗಳು ಮತ್ತು ಅವನು ಬೆಳೀತಾ ಇರೋ ರೀತಿ ತುಂಬ ದೊಡ್ಡ ಚೇಂಜಸ್ ಇದೆ. ಸಾಕಷ್ಟು ಓದ್ಕೊಂಡು ಬಂದಿದ್ದಾನೆ ಇವಾಗ ಇಂಡಸ್ಟ್ರಿಗೆ. ಈ ಏನು ನಮ್ಮ ಲಿರಿಕ್ ರೈಟರು ನಮ್ಮ ಇವ್ರು ಏನು ಹೇಳಿದರು, ಈ ಸಿನಿಮಾ ನಿಜವಾಗ್ಲೂ ಒಂದು ಬುಕ್ ಥರನೇ ಇರುತ್ತೆ. ಅಷ್ಟು ಹೋಮ್ವರ್ಕ್ ಮಾಡಿದ್ದಾನೆ. ಒಂದು ಎಳೆನ ಇಟ್ಟುಕೊಂಡು ಸಾಕಷ್ಟು ಅದರಲ್ಲಿ ವರ್ಕ್ ಮಾಡಿ, ಅದಕ್ಕೆ ಸಾಕಷ್ಟು ಹೋಮ್ವರ್ಕ್ ಮಾಡಿ ಸಿನಿಮಾ ಮಾಡಿರೋದು. ಅದರಿಂದ ನಿಜವಾಗ್ಲೂ 100% ನಾನು ನಂಬ್ತೀನಿ ಇದು ತುಂಬ ಒಳ್ಳೆಯ ಸಿನಿಮಾ ಆಗಿರುತ್ತೆ. ಇಂಥ ಟೈಮಲ್ಲಿ ತರುಣ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಇಂಡಸ್ಟ್ರಿಗೆ ತುಂಬ ಖುಷಿ ವಿಷಯ. ಬಿಕಾಸ್ ಯಾಕೆಂದರೆ ನೋಡ್ತಾ ಇದ್ದೀವಿ ನಾವು ಕನ್ನಡ ಇಂಡಸ್ಟ್ರಿಯ ಇವತ್ತಿನ ಸಿನಿಮಾಗಳು ಒಳ್ಳೆಯ ಸಿನಿಮಾಗಳ ಹಂತದಲ್ಲಿ ಇಲ್ಲದೇ ಇರೋದು. ಇವಾಗ ಒಳ್ಳೊಳ್ಳೆ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಹಾಫ್ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಆದರೆ ಈ ಟೈಮಲ್ಲಿ ತರುಣ್ ಅವರು ತುಂಬ ಅವರು ಡೈರೆಕ್ಷನ್ ಮಾಡೋದು ಬಿಟ್ಬಿಟ್ಟು ಅವ್ರ ಜೊತೆ ವರ್ಕ್ ಮಾಡಿರುವಂಥ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್, ಕೋ ಡೈರೆಕ್ಟರ್ಗೆ ಅವಕಾಶ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆಯ ಪ್ರಯತ್ನ. ಡೆಫಿನೆಟಾಗಿ ಒಳ್ಳೆಯ ಸಿನಿಮಾ ಆಗಿರುತ್ತೆ. ಒಳ್ಳೆಯದಾಗಲಿ ಇಡೀ ಟೀಮ್ಗೆ. ಏಳುಮಲೆ ತುಂಬ ಒಳ್ಳೆ ಟೈಟ್ಲು. ಪುನಿ ಹೇಳಿದಾಗಲೇ ಅನ್ನಿಸ್ತು ಡೆಫಿನೆಟಾಗಿ ಇದು ಎಲ್ರಿಗೂ ರೀಚ್ ಆಗುವಂಥ ಒಂದು ಒಳ್ಳೆ ಟೈಟ್ಲ್ ಆಗಿರುತ್ತೆ. ಟೀಮ್ಗೊಂದು ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು.